ಮಹಾಭಾರತ ಯುದ್ಧ ಅಂದ್ರೆ ನಮ್ಗೆಲ್ರಿಗೂ ಶಕುನಿ, ದುರ್ಯೋಧನ, ದ್ರೌಪದಿ ಹೀಗೆ ಹಲವು ಹೆಸರುಗಳು ನೆನ್ಪಿಗೆ ಬರುತ್ತೆ ಅಲ್ವಾ? ಆದ್ರೆ ಈ ಇಡೀ ಕಥೆಯ ಹಿಂದೆ ರಾಜವಂಶವನ್ನೇ ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ, ಆದರೆ ಹೆಚ್ಚಾಗಿ ತೆರೆಮರೆಯಲ್ಲಿಯೇ ಉಳಿದು ಹೋದ ಒಬ್ಬ ರಾಣಿ ಇದ್ಲು. ಅವಳೇ ಸತ್ಯವತಿ. ಬನ್ನಿ ಇವತ್ತು ಅವಳ ಕಥೆಯನ್ನೇ ವಿವರವಾಗಿ ನೋಡೋಣ. ಹಾಗಾದ್ರೆ ಯಾರು ಈ ಸತ್ಯವತಿ? ಒಬ್ಬ ಸಾಮಾನ್ಯ ಬೆಸ್ತನ ಮಗಳು ಹಸ್ತಿನಾಪುರದ ಮಹಾರಾಣಿಯಾಗಿ ಇಡೀ ಕುರುವಂಶದ ದಿಕ್ಕನ್ನೇ ಬದಲಿಸಿದ್ದು. ಅದು ಹೇಗೆ ಸಾಧ್ಯವಾಯಿತು? ಅವಳ ಮಹತ್ವಾಕಾಂಕ್ಷೆಯೇ ಮುಂದಿನ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿತ್ತಾ? ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ. ಪ್ರತಿಯೊಂದು ದೊಡ್ಡ ಕಥೆಯ ಹಾಗೆ ಅವಳ ಕಥೆ ಶುರುವಾಗೋದು ಕೂಡ ಒಂದು ತುಂಬಾನೇ ಸಾಮಾನ್ಯವಾದ ಹಿನ್ನೆಲೆಯಿಂದ, ಯಮುನಾ ನದಿಯ ದಡರಲ್ಲಿ. ಆದ್ರೆ ನೋಡಕ್ಕೆ ಸಾಮಾನ್ಯ ಅಂತ ಅನ್ಸಿದ್ರೂ ಅವಳ ಅಸಾಧಾರಣ ಭವಿಷ್ಯದ ಬೀಜ ಅಡಗಿದ್ದಿದ್ದೇ ಅಲ್ಲಿ. ಕೇಳೋಕೆ ಆಶ್ಚರ್ಯ ಆಗ್ಬೋದು, ಆದ್ರೆ ಕಥೆಗಳ ಪ್ರಕಾರ ಅವಳ ಜನ್ಮವೇ ಒಂದು ಪವಾಡ. ಒಬ್ಬ ಋಷಿಯ ತಪೋಶಕ್ತಿ ಯಮುನಾ ನದಿಯಲ್ಲಿದ್ದ ಒಂದು ಮೀನುನು ಸೇರುತ್ತೆ. ಆ ಮೀನಿನ ಗರ್ಭದಿಂದಲೇ ಅವಳು ಹುಟ್ಟಿದ್ದು. ಅಂದ್ರೆ ಅವಳ ಹುಟ್ಟಿನಲ್ಲೇ ದೈವಿಕ ಮತ್ತು ಲೌಕಿಕ ಎರಡೂ ಅಂಶಗಳು ಒಂದಾಗಿದ್ವು. ಆದ್ರೆ ನೋಡಿ, ಮೀನಿನ ಗರ್ಭದಲ್ಲಿ ಜನಿಸಿದ್ರಿಂದ ಅವಳ ದೇಹದಿಂದ ಒಂದು ರೀತಿಯ ಮೀನಿನ ವಾಸನೆ ಬರ್ತಾ ಇತ್ತು. ಇದೇ ಕಾರಣಕ್ಕೆ ಅವಳನ್ನ ಎಲ್ಲರೂ ಮತ್ಸ್ಯಗಂಧಿ ಅಂತ ಕರಿತಿದ್ರು. ಅಂದ್ರೆ ಮೀನಿನ ವಾಸನೆಯುಳ್ಳ ಹುಡುಗಿ ಅಂತ. ಇದು ಅವಳ ಆರಂಭಿಕ ಜೀವನ ಹೇಗಿತ್ತು ಅನ್ನೋದಕ್ಕೆ ಒಂದು ದೊಡ್ಡ ಸೂಚನೆ. ಸರಿ, ಈಗ ಅವಳ ಜೀವನಕ್ಕೆ ಒಂದು ದೊಡ್ಡ ತಿರುವು ಕೊಟ್ಟ ಆ ಘಟನೆ ಬಗ್ಗೆ ನೋಡೋಣ. ಒಂದು ದಿನ ಏನಾಗುತ್ತೆ ಅಂದ್ರೆ, ಮಹಾನ್ ಋಷಿ ಪರಾಶರರು ಯಮುನಾ ನದಿಯನ್ನ ದಾಟಬೇಕಾಗಿ ಬರುತ್ತೆ. ಆಗ ದೋಣಿ ನಡೆಸ್ತಿದ್ದ ಸತ್ಯವತಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಸಂಪೂರ್ಣವಾಗಿ ಮನ್ಸೋತ್ ಬಿಡ್ತಾರೆ. ತಮ್ಮ ತಪೋಶಕ್ತಿಯ ಬಲದ ಮೇಲೆ ಅವರು ಅವಳೊಂದಿಗೆ ಸೇರುವ ತಮ್ಮ ಬಯಕೆಯನ್ನ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ಸತ್ಯವತಿ ಆ ಪರಿಸ್ಥಿತಿಗೆ ಸ್ವಲ್ಪನೂ ಹೆದರಲಿಲ್ಲ. ಬದಲಿಗೆ ಇದನ್ನ ಒಂದು ಅವಕಾಶ ಅಂತ ಅರ್ಥ ಮಾಡ್ಕೊಂಡ್ಲು. ಋಷಿಯ ಬಯಕೆಗೆ ಒಪ್ಕೊಳ್ಳೋದಕ್ಕಿಂತ ಮೊದಲು ತುಂಬಾನೇ ಜಾಣತನದಿಂದ 3 ಕಂಡೀಷನ್ಸ್ಗಳನ್ನ ಅವ್ರ ಮುಂದೆ ಇಟ್ಲು. ಇದು ಅವಳು ಬರೀ ಸುಂದರಿಯಲ್ಲ, ಬದಲಾಗಿ ಅಸಾಮಾನ್ಯ ಬುದ್ಧಿವಂತೆ ಮತ್ತು ದೂರದೃಷ್ಟಿ ಇದ್ದವಳು ಅನ್ನೋದಕ್ಕೆ ಸಿಕ್ಕ ಮೊದಲ ಸಾಕ್ಷಿ. ಪರಾಶರರು ಅವಳ ಎಲ್ಲ ಷರತ್ತುಗಳಿಗೂ ಒಪ್ಪಿಕೊಳ್ತಾರೆ. ಈ ಒಂದು ಅಸಾಮಾನ್ಯ ಮಿಲನದ ಫಲವಾಗಿ ಹುಟ್ಟಿದ ಮಗನೇ ಮುಂದೆ ಇಡೀ ಮಹಾಭಾರತವನ್ನೇ ರಚನೆ ಮಾಡಿದ ಮಹಾನ್ ಋಷಿ ವ್ಯಾಸರು. ಸರಿ, ಇದು ಅವಳ ಕಥೆಯ ಒಂದು ಭಾಗ ಅಷ್ಟೇ. ಈಗ ಅವಳ ಜೀವನದ ಇನ್ನೊಂದು ಪ್ರಮುಖ ಘಟ್ಟ ಶುರುವಾಗುತ್ತೆ. ಅದುವೇ ಹಸ್ತಿನಾಪುರದ ರಾಜಮನೆತನಕ್ಕೆ ಅವಳ ಎಂಟ್ರಿ. ಅವಳ ಜೀವನದ ಎರಡನೇ ದೊಡ್ಡ ತಿರುವು ಸಿಗೋದು ಹಸ್ತಿನಾಪುರದ ರಾಜ ಶಂತನು ಅವಳನ್ನ ನೋಡಿದಾಗ. ರಾಜನಿಗೆ ಅವಳನ್ನ ಮದುವೆಯಾಗುವ ಆಸೆ ಆಗುತ್ತೆ. ಆದರೆ ಈ ಬಾರಿ ಸತ್ಯವತಿ ಇಟ್ಟ ಬೇಡಿಕೆ ಇದೆಯಲ್ಲ, ಅದು ಇಡೀ ರಾಜ್ಯವನ್ನೇ ಅಲ್ಲಾಡಿಸ್ಬಿಡುತ್ತೆ. ಯಾಕಂದ್ರೆ ಆಗ್ಲೇ ದೇವವ್ರತ ಅನ್ನೋ ಒಬ್ಬ ಶ್ರೇಷ್ಠ ಯುವರಾಜನಿದ್ದ. ಆದರೂ ಸತ್ಯವತಿ ಹೇಳಿದ್ದು ಒಂದೇ ಮಾತು, ನನಗೆ ಹುಟ್ಟುವ ಮಗನೇ ಈ ರಾಜ್ಯದ ಮುಂದಿನ ರಾಜನಾಗ್ಬೇಕು ಅಂತ. ಯೋಚನೆ ಮಾಡಿ, ಈ ಒಂದೇ ಒಂದು ಬೇಡಿಕೆ ಒಬ್ಬ ಬೆಸ್ತನ ಮಗಳು ಅಧಿಕಾರದ ಆಟವನ್ನ ಎಷ್ಟು ಚೆನ್ನಾಗಿ ಆಡಬಳ್ಳು ಅಂತ ತೋರಿಸುತ್ತೆ. ಇದು ಅವಳು ಸುಮ್ಮನೆ ಹೇಳಿದ ಮಾತಾಗಿರ್ಲಿಲ್ಲ. ಇದು ಅವಳ ಅಚಲವಾದ ಮಹತ್ವಾಕಾಂಕ್ಷೆಯ ಒಂದು ರೀತಿ ಘೋಷಣೆಯಾಗಿತ್ತು. ಸತ್ಯವತಿಯ ಈ ಮಹತ್ವಾಕಾಂಕ್ಷೆಯ ನೇರ ಪರಿಣಾಮ ಏನು ಗೊತ್ತಾ? ದೇವವ್ರತ ಒಂದು ಅಸಾಧಾರಣ ತ್ಯಾಗ ಮಾಡ್ತಾನೆ. ತನ್ನ ತಂದೆಯ ಸಂತೋಷಕ್ಕಾಗಿ ಸಿಂಹಾಸನವನ್ನಷ್ಟೇ ಅಲ್ಲ, ತನ್ನ ಜೀವನ ಪೂರ್ತಿ ಮದುವೆನೇ ಆಗೋದಿಲ್ಲ ಅಂತೊಂದು ಭಯಂಕರ ಪ್ರತಿಜ್ಞೆ ಮಾಡ್ಬಿಡ್ತಾನೆ. ಈ ಭೀಷಣ ಪ್ರತಿಜ್ಞೆಯಿಂದಲೇ ದೇವವ್ರತನಿಗೆ ಭೀಷ್ಮ ಅನ್ನೋ ಹೆಸರು ಬಂತು. ಸತ್ಯವತಿಯ ಪ್ಲಾನ್ ವರ್ಕ್ ಆಯ್ತು. ಅವಳ ಮಗನಿಗೆ ಸಿಂಹಾಸನದ ದಾರಿ ಕ್ಲಿಯರ್ ಆಯ್ತು. ಆದರೆ ವಿಧಿ ಅವಳಿಗಾಗಿ ಬೇರೆ ಆಟವನ್ನ ಪ್ಲಾನ್ ಮಾಡಿತ್ತು. ಅವಳ ಅಷ್ಟು ಕಷ್ಟಪಟ್ಟು ಕಟ್ಟೋಕೆ ಹೊರಟಿದ್ದ ಸಾಮ್ರಾಜ್ಯ ಅವಳ ಕಣ್ಮುಂದೆಯೇ ಕುಸಿದು ಬೀಳೋ ಪರಿಸ್ಥಿತಿ ಬಂದುಬಿಡ್ತು. ನೋಡಿ, ಒಂದರ ಹಿಂದೆ ಒಂದರಂತೆ ಟ್ರಾಜಿಡಿಗಳು ನಡೀತಾ ಹೋಗುತ್ತೆ. ರಾಜಶಂತರು ತೀರು ಹೋಗ್ತಾರೆ. ಅದಾದ್ಮೇಲೆ ಅವಳ ಮೊದಲ ಮಗ ಚಿತ್ರಾಂಗದ ಯುದ್ಧದಲ್ಲಿ ಸಾಯ್ತಾನೆ. ಇನ್ನು ಎರಡನೇ ಮಗ ವಿಚಿತ್ರವೀರ್ಯನಿಗೆ ಮಕ್ಕಳೇ ಆಗದೆ ಸತ್ತೋಗ್ತಾನೆ. ಈಗ ನೋಡಿ, ಹಸ್ತಿನಾಪುರದ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯೇ ಇಲ್ಲದಂತಾಯಿತು. ಇಡೀ ರಾಜವಂಶವೇ ಕೊನೆ ಆಗುವಂತ ಪರಿಸ್ಥಿತಿ ಬಂದಾಗ ಸತ್ಯವತಿ ಮತ್ತೊಮ್ಮೆ ಅಧಿಕಾರವನ್ನ ತನ್ನ ಕೈಗೆ ತಗೊಳ್ತಾಳೆ. ಅವಳಾಗ ಒಂದು ದಿಟ್ಟ, ಅಷ್ಟೇ ಅಲ್ಲ, ಅಂದಿನ ಕಾಲಕ್ಕೆ ತುಂಬಾನೇ ವಿವಾದಾತ್ಮಕವಾದ ನಿರ್ಧಾರ ಮಾಡ್ತಾಳೆ. ತನ್ನ ವಂಶವನ್ನ ಉಳಿಸೋದಕ್ಕಾಗಿ ತನ್ನ ಮೊದಲನೇ ಮಗ ಋಷಿ ವ್ಯಾಸರನ್ನ ಕರೆದು ನಿಯೋಗ ಪದ್ಧತಿಯನ್ನ ಬಳಸುವಂತೆ ಕೇಳ್ಕೊಳ್ತಾಳೆ. ಅಂದ್ರೆ ರಾಜ ಇಲ್ದಿದ್ದಾಗ ವಂಶವನ್ನ ಮುಂದುವರಿಸಲು ಬೇರೊಬ್ಬ ವ್ಯಕ್ತಿಯನ್ನ ನೇಮಿಸುವುದು. ಹಾಗಾದ್ರೆ ಅವಳ ಈ ನಿರ್ಧಾರದ ಫಲಿತಾಂಶ ಏನಾಯ್ತು? ಇದು ಕುರುವಂಶದ ಮುಂದಿನ ಪೀಳಿಗೆಯನ್ನ ಹೇಗೆ ರೂಪಿಸ್ತು? ಬನ್ನಿ ನೋಡೋಣ.
ಈ ನಿಯೋಗದಿಂದ ಹುಟ್ಟಿದ ಮಕ್ಕಳೇ ಕುರುವಂಶದ ಭವಿಷ್ಯವನ್ನ ನಿರ್ಧರಿಸಿತು. ನೋಡಿ, ವ್ಯಾಸರ ತೇಜಸ್ಸನ್ನ ನೋಡೋಕ್ಕಾಗದೆ ರಾಣಿಯರು ಕಣ್ಣು ಮುಚ್ಕೊಂಡಿದ್ರಿಂದ ಅವರ ಭಯವೇ ಅವರ ಮಕ್ಕಳಲ್ಲಿ ದೋಷಗಳಾಗಿ ಬಂತು. ಅಂಬಿಕೆಗೆ ಹುಟ್ಟಿದ ಧೃತರಾಷ್ಟ್ರ ಹುಟ್ಟುಕುರುಡನಾದ, ಅಂಬಾಲಿಕೆಗೆ ಹುಟ್ಟಿದ ಪಾಂಡು ಪಾಂಡುರೋಗಿಯಾದ. ಆದರೆ ಯಾವುದೇ ಭಯವಿಲ್ಲದೆ ತನ್ನ ಕರ್ತವ್ಯ ಮಾಡಿದ ದಾಸಿಗೆ ಮಹಾಜ್ಞಾನಿ ವಿದುರ ಹುಟ್ಟಿದ. ಅಂದ್ರೆ ಆ ಒಂದೇ ಒಂದು ಕ್ಷಣದ ಭಾವನೆ ಮುಂದಿನ ಇಡೀ ಪೀಳಿಗೆ ಹಣೆಬರಹವನ್ನೇ ಬರೆದ್ಬಿಟ್ಟು. ಇದರ ಅರ್ಥ ಏನು ಗೊತ್ತಾ? ಮುಂದೆ ಮಹಾಭಾರತ ಯುದ್ಧದಲ್ಲಿ ಹೋರಾಡಿದ ಧೃತರಾಷ್ಟ್ರನ ಮಕ್ಕಳಾದ ಕೌರವರು ಮತ್ತು ಪಾಂಡುವಿನ ಮಕ್ಕಳಾದ ಪಾಂಡವರು, ಈ ಎರಡೂ ಬಣಗಳಿಗೂ ಸತ್ಯವತಿಯೇ ಅಜ್ಜಿ. ಅಕ್ಷರಶಃ ಅವಳ ನಿರ್ಧಾರಗಳೇ ಆ ಮಹಾಯುದ್ಧದ ಮುಖ್ಯ ಪಾತ್ರಧಾರಿಗಳನ್ನ ಸೃಷ್ಟಿ ಮಾಡಿದ್ವು. ಹಾಗಾದ್ರೆ ಕೊನೆಗೆ ಸತ್ಯವತಿಯನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಯಮುನೆಯ ದಡದಲ್ಲಿ ದೋಣಿ ನಡೆಸ್ತಿದ್ದವಳು ಹಸ್ತಿನಾಪುರದ ಸಿಂಹಾಸನದವರೆಗೂ ಸಾಗಿದ ಅವಳ ಪಯಣ ಒಂದು ವಂಶವನ್ನ ರೂಪಿಸಿತ, ಅಥವಾ ಅವಳ ಮಹತ್ವಾಕಾಂಕ್ಷಿಯೇ ಆ ವಂಶದ ವಿನಾಶಕ್ಕೆ ಬೀಜ ಬಿತ್ತಿತ್ತ? ಅವಳು ಒಬ್ಬ ಜಾಣ ಕಾರ್ಯತಂತ್ರಜ್ಞಳ ಅಥವಾ ಅಧಿಕಾರಕ್ಕಾಗಿ ಎಲ್ಲವನ್ನೂ ಮಾಡಿದ ಕುತಂತ್ರಿಯ? ಬಹುಶಃ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಲ್ಲೇ ಮಹಾಭಾರತದ ನಿಜವಾದ ಜಟಿಲತೆ ನಮಗರ್ಥ ಆಗೋದು.